ಸ್ಟಾರ್ಟ್ ಮಾಡಿದ್ಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ರೆಡಿ ಆಗಿದ್ದಾಯ್ತು. ಫ್ರೆಂಡ್ಸ್ ಅಲ್ಲಿ ಅಣ್ಣ ಬರ್ತಾವನೆ. ನೋಡ ರೀಚ್ ಆದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಮಾತಾಡಕ್ಕೆ ಬರಲ್ಲ, ಏನು ಇದು ಮಾಡಕ್ಕೆ ಬರಲ್ಲ ಅಂತ ಬೈತಿದ್ದಾಳೆ ಫ್ರೆಂಡ್ಸ್. ಏನು ಮಾಡೋದ, ಮಕ್ಳ ಕೈಲೆಲ್ಲ ನಾವು ಬೈಸ್ಕೊಂಡು ಬದುಕಿದ್ದೀವಿ. ನಮ್ಮದು ಊಟ ಆಯಿತು. ಟೈಮ್ ಬಂದು ಆಗಲೇ 10:15 10:15 ಆಗಿದೆ. ನಮ್ಮದು ಅರ್ಧ ಇವಾಗ 11:15 ತೋರಿಸ್ತೈತೆ. ಏನಿವತ್ತು ಸ್ಯಾಟರ್ಡೇ ಇವತ್ತು. ನಾಳೆ ಸಂಡೇ. ಮಕ್ಕಳು ಬೆಳಗ್ಗೆಗೆ 10 ಗಂಟೆಗೆ ಎದ್ದೇಳ್ತೀರಾ? 10 ಗಂಟೆಗೆ ಎದ್ದೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ನಾಳೆ ಫ್ರೆಂಡ್ಸ್ ಮದುವೆ ಇದೆ. ಯಾರ್ದು ಅಂದರೆ ಉಮ್ಮನ ಸಿಸ್ಟರ್ದು, ಚಿಕ್ಕಮ್ಮನ ಮಗಳು ಸಿಸ್ಟರ್ ದೊಡ್ಡಮ್ಮನ ಮಗಳು, ಉಮ್ಮನ ದೊಡ್ಡಮ್ಮನ ಮಗಳದು. ಲಾಸ್ಟ್ ಟೈಮು ನಾನು ಇವಾಗ 6 ತಿಂಗಳು ಆಯ್ತೇನೋ ಒಂದು ಇದಕ್ಕೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಬ್ಲಾಗ್ ಹಾಕಿದ್ದೆ. ಅದರಲ್ಲಿ ಎಂಗೇಜ್ಮೆಂಟು ನೋಡಿದ್ರಿ. ಈಗ 6 ತಿಂಗಳು ಆಗೋಯ್ತು. ಇವಾಗ ಮದುವೆ ಇದೆ. ಅದು ಎಲ್ಲಿ ಅಂದರೆ ಮಳವಳ್ಳಿಲಿ. ನಾಳೆಗೆ ಎಲ್ಲ ಫ್ಯಾಮಿಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ನನಗೇನಾದರೂ ಇದು ಮಂಡಿ ನೋವು ಬಂತು ಅಂದರೆ ನಾಳೆ ಹೋಗಲ್ಲ. ಹುಡುಗರದು ಕ್ಯಾನ್ಸರ್ ಬರಲ್ಲ. ಬಿಕಾಸ್ ಮಂಡಿ ನೋವು ಬರಲ್ಲ. ಯಾಕಂದರೆ ಇವತ್ತು ಹಾಸ್ಪಿಟ್ಲಿಗೆ ತೋರ್ಸವ್ರೆ. ಫುಲ್ ಈ ಕುದುರೆಗೆ ಎಣ್ಣೆ ಎಣ್ಣೆ ಇವಳು ಯಾವಾಗ ಕುಡಿಸಿದ್ದು? ಕುದುರೆಗೆ ಆಲ್ಕೋಹಾಲ್ ಕುಡಿಸಿದಾಗ ಕುದುರೆ ಆಡುತ್ತಲ್ಲ, ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಫುಲ್ ಜೋಶಲ್ಲಿದ್ದಾರೆ. ಅಪ್ಪ ನೋಡಿದ ತಕ್ಷಣ ಓ ಅಂತ ಫುಲ್ ಶಾಕ್ ಆಗಿದ್ರು. ಇಂಜೆಕ್ಷನ್ ಮಾಡಿಸುವಾಗ 2 ದಿನ ಚೆನ್ನಾಗಿರ್ತಾರೆ, ಆಮೇಲೆ ಮತ್ತೆ ಸರಿ ಹೋಗಲ್ವೋ ಅಂತ ನನ್ನ ಗಂಡಂಗಾಗ್ಲೇ ತಲೆನೋವು ಬಂದಿದೆ. ಮದ್ವೆಗೆ ಮೆಹಂದಿ ಹಾಕೊಳ್ಳಕ್ಕೆ ಮೆಹಂದಿ ಕಲಸಿ ಇಡ್ತಾ ಇದೀವಿ. ಇದ್ರಲ್ಲಿದ್ರೆ ಸಾಕು. ಇದನ್ನ ಈಗ ಫ್ರಿಜ್ಗೆ ತಿರ್ಬೇಕು. ನಾಳೆ ಬೆಳಿಗ್ಗೆ ಬೇಡ, ಈಚೆ ಮೇಡಮ್ ತಲೆಗೆ ಹಚ್ಬೇಕು. ತಲೆಗೆ ಹಚ್ಕೊಂಡು ಒಂದು 3 hours ಬಿಟ್ಕೊಂಡು ಸ್ನಾನ ಮಾಡ್ಕೊಂಡು ಬೆಳಿಗ್ಗೆನೆ ಹಚ್ಕೊಂಡ್ಬಿಟ್ಟು ಬೆಳಿಗ್ಗೆ ನಾನು ಬೆಳಿಗ್ಗೆನೆ ಮಾಡ್ಕೊಡ್ತೀನಿ. ಆಮೇಲೆ ಯಾರು ತಲೆ ಅದು ನಮ್ಮ ಅಪ್ಪಂಗೆ ಈಗ ಬೆಡ್ ಮಿಲ್ಕ್. ಅವರ ಏನು ಮಾಡ್ತಾ ಇದ್ದೀರಾ ಅಮ್ಮ? ನಾನು ಹುಳಿಯನ್ನು ಗೊಜ್ಜು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಮದುವೆ ರಿಸೆಪ್ಷನ್ ಮುಗಿಸ್ಕೊಂಡು ಬಂದೋದು ರಾತ್ರಿಗೆ ಲೇಟ್ ಆಗುತ್ತೆ. ಬೆಳಿಗ್ಗೆಗೆ ಎದ್ದೊಳೋದು ಲೇಟ್ ಆದರೆ ಹುಳಿಯನ್ನು ಗೊಜ್ಜು ಮಾಡಿಟ್ರೆ ಬೇಗ ಎದ್ದು ಅನ್ನ ಕುದಿಸ್ಕೊಬೋದು ಅಂತ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲನೂ ಮಾಡ್ಬೋದು. ಆಮೇಲೆ ಅಲ್ಲಿ ಹುಣಸೆ ಹುಳಿನ ನೆನೆ ಹಾಕಿದ್ದಾರೆ. ಏನು ಬೆಳ್ಳುಳ್ಳಿ ಬಿಟ್ಕೊತಾಳೆ. ಈ ಕಡೆ ಅಪ್ಪಂಗೆ ಅನ್ನ ಬೆಳ್ಳುಳ್ಳಿ ರೆಡಿ ಆಗದೆ. ಇವಾಗ ಪೂರ್ವಿ ಅವರು ಸ್ನಾನ ಮಾಡಿದ್ದಾರೆ. ಅಮ್ಮ ಅವರು ಮೆಹಂದಿ ಹಾಕೊಂಡಿದ್ದಾರೆ. ಇನ್ನ ಮಾಡಿಲ್ಲ ಅವರು ಸ್ನಾನ. ಸ್ನಾನ ಮಾಡಿಕೊಂಡು ಇನ್ನೂ ರೆಡಿ ಆಗಿಲ್ಲ. ನಾನು ನೈಲ್ ಪಾಲಿಶ್ ಎಲ್ಲ ಹಾಕೋತಾ ಇದ್ದೆ. ಆ್ಯಂಡ್ ಈ ಕಡೆ ಇಷ್ಟು ಕಲರಲ್ಲಿ ಅಂದರೆ ಯಾವ್ದ್ಯಾವ್ದಿದೆ ಎಲ್ಲನೂ ನೋಡಿ ಹಾಕ್ಕೊಂಡು ಎಷ್ಟು ಸಿಂಪಲಾಗಿ ಹಾಕಿದ್ದೀನಿ. ನಿನ್ನ ನೈಲ್ ಪಾಲಿಶ್ ತೋರಿಸ್ತಾ ಬಾರಿ. ಅವಳು ಈ ಥರ ಹಾಕಿದ್ದಾಳೆ. ಆಮೇಲೆ ನಿಮ್ಮ ನೈಲ್ ಪಾಲಿಶ್ ತೋರಿಸಿ. ಅವರು ನೇಲ್ ಪಾಲಿಶ್ ಹಾಕೊಂಡು ಬೆಳ್ಳಿ ದೀಪನ ಉಜ್ಜಿದವ್ರೆ. ಅಂದರೆ ನೇಲ್ ಪಾಲಿಶು ಇನ್ನೂ ಬೇರೆ ಕಲರ್ ಚೇಂಜ್ ಆಗಲಿ, ಅಲ್ಲಿರೋ ಕಲರ್ ಬಿಟ್ಬಿಟ್ಟು ಅಂತ ಅಲ್ವಾ? ಬೇರೆ ಕಲರ್ ಬರುತ್ತೆ ಅಂತ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗೆ 2:05 ಆಗಿದೆ. ನಾವು 3 ಗಂಟೆಗೆ ಹೊರಡ್ಬೇಕಂತೆ. ಅಮ್ಮ ಇನ್ನು 1 hour ಇರೋದು. ಏನು ಮಾಡ್ತಾರೋ ಗೊತ್ತಿಲ್ಲ. 3 ಗಂಟೆ 4 ಗಂಟೆ ಅಂತ ಹೇಳಿದ್ದಾರೆ. ನೋಡೋಣ.
ಫ್ರೆಂಡ್ಸ್ ಫೈನಲಿ ಏನು ಗೊಜ್ಜಿದು ಹುಳಿ ಅನ್ನೋದು ಗೊಜ್ಜು ರೆಡಿ ಆಗಿದೆ. ಆಲ್ಮೋಸ್ಟ್ ಆಲ್. ಇನ್ನೊಂಚೂರು ನೀರು ಸುಂಡ್ಬೇಕು, ಮೇಲೆ ಎಣ್ಣೆ ತೇಲಿದ್ರೆ ಆಗಿದೆ ಅಂತ ಗೊತ್ತಾಗುತ್ತಾ. ಇನ್ನೊಂದು 5 ನಿಮಿಷ ಕುದೀಲಿ. ಮೇಡಮ್ನವರು ಆ್ಯಪಲ್ ವಾಶ್ನ ಚಾರ್ಜ್ಗೆ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡವ್ರೆ, ಬಿಕಾಸ್ ಅವ್ರ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ. ಇದೆಲ್ಲ ಮುಗಿಸ್ಬಿಟ್ಟು ನಾವು ರೆಡಿ ಆಗೋಕ್ಕೆ ಹೋಗೋಣ. ಓಕೆ ಗೈಸ್, ಫೈನಲಿ ಮೇಕಪ್ ಬೇಕಾಗಿರೋ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಷ್ಟು ಐಟಮ್ ಇದೆ ಅಂತ ಹೇಳ್ಸಿಲ್ಲ, ಬಟ್ ಯಾವ್ದು ಬೇಕು ಅಂತ ಎಲ್ಲ ನೋಡಿಕೊಂಡು ತೆಗ್ದು ಇಟ್ಕೊಂಡಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಯೂಸ್ ಮಾಡ್ತಿರೋ ಫಸ್ಟ್ ಕ್ರೀಮ್ ಅಂದರೆ, ನಾನು ಫಸ್ಟು ಮುಖಕ್ಕೆ ಸಿರಮ್ ಹಾಕ್ತೀನಿ. ದೆನ್ ಸಿರಮ್ ಆದಮೇಲೆ ಒಂದು ಪಾಂಡ್ಸ್ ಕೋಲ್ಡ್ ಕ್ರೀಮ್ ಹಾಕ್ಬಿಟ್ಟು ಫುಲ್ ರಬ್ ಮಾಡ್ಕೊಂಡು ಫೇಸ್ನ ಸ್ವಲ್ಪ ಹೊತ್ತು ಮಾಯ್ಶ್ಚರೈಸ್ ಆಗಕ್ಕೆ ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟು ಲ್ಯಾಕ್ಮಿ ಹಾಕ್ತೀನಿ ಆ್ಯಂಡ್ ಆಯಿಲ್ ಕಂಟ್ರೋಲರ್ ಪೌಡರ್ ಹಾಕ್ತೀನಿ ನಾನು. ಆ್ಯಂಡ್ ದೆನ್ ಐಲೈನರ್, ಮಸ್ಕಾರ ಎರಡಿದೆ, ಎರಡರಲ್ಲಿ ಯಾವುದಾದ್ರೂ ಒಂದು. ಆ್ಯಂಡ್ ಇನ್ನೊಂದು ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು ಇದೆರಡು. ಇದು ಮಾಮಾ ಅರ್ಥದ್ದು. ಆ್ಯಂಡ್ ಇದು ಬಂದು ಶುಗರ್ ಲಿಕ್ವಿಡ್ ಲಿಪ್ಸ್ಟಿಕ್ಕು. ಇದೆರಡೂ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಆಗಿರುತ್ತೆ. ಆ್ಯಂಡ್ ಇದು ಅಂದರೆ ಲ್ಯಾಕ್ಮಿ ಕ್ರೀಮ್ ಜೊತೆಗೆ ಸ್ವಲ್ಪ ವ್ಯಾಸ್ಲಿನ ಯೂಸ್ ಮಾಡ್ತೀವಿ, ಬಿಕಾಸ್ ಲ್ಯಾಕ್ಮಿ ಕ್ರೀಮ್ ಹಾಕಿಲ್ಲ ಅಂತ ಕಾಣಿಸುತ್ತೆ ಆ್ಯಂಡ್ ಜಾಸ್ತಿ ಎದ್ದು ಕಾಣಲ್ಲ. ಆ್ಯಂಡ್ ದಿಸ್ ಇಸ್ ಪರ್ಫ್ಯೂಮ್ ಎರಡಿದೆ, ಬಟ್ ನನಗೆ ಇಷ್ಟ ಆಗಿರೋ ಪರ್ಫ್ಯೂಮ್ ಇದು ಸದ್ಯಕ್ಕೆ ಇಷ್ಟು. ಆ್ಯಂಡ್ ಇದು ಬಫರ್. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ವಾಚ್ ಇದು. ಆ್ಯಂಡ್ ಇದು ಅಮ್ಮಂದು. ಈ ವಾಚ್ ಅಮ್ಮ ಹಾಕೋತಾರೆ ಆ್ಯಂಡ್ ಇದು ಪೂರ್ವಿ ಹಾಕೋತಾಳೆ. ಅವಳು ಸ್ಮಾರ್ಟ್ ವಾಚ್ ಹಾಕೋತೀನಿ ಅಂತ ಹೇಳಿದಾಳೆ, ನೋಡೋಣ ಯಾವ್ದು ಹಾಕೋತಾರೋ ಅಂತ ಗೊತ್ತಿಲ್ಲ. ಆ್ಯಂಡ್ ಇಷ್ಟನ್ನ ಯೂಸ್ ಮಾಡಿ ಈಗ ರೆಡಿ ಆಗಬೇಕು, ಬನ್ನಿ ಫ್ರೆಂಡ್ಸ್. ರೆಡಿ ಆಗಿದ್ದಾಯಿತು. ಫೈನಲಿ ಕಾಣಿಸ್ತಿಲ್ಲ ಕರೆಕ್ಟಾಗಿ, ಆಮೇಲೆ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಮೇಡಮ್ನವರು ರೆಡಿ ಆಗಿದ್ದಾರೆ, ಇವರು ಕೂಡ ರೆಡಿ ಆಗಿದ್ದಾರೆ. ಇಲ್ಲಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆಗೆ ಚಿಕ್ಕಪ್ಪ ಬರ್ತಿದ್ದಾರೆ. ಆ್ಯಂಡ್ ಎಲ್ಲರ ಜೊತೆಯಲ್ಲೇ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಇಲ್ಲಿಂದ ಕೆಂಗೇರಿಗೆ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಝುಯಿ ಅಂತ ಹೋಗಲ್ಲ, ಫುಲ್ ಇದಾಗಿ ಕರ್ಕೊಂಡು ಹೋಗ್ತಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಈ ಕಡೆ ನಮ್ಮ ಅಪ್ಪ ರೆಡಿಯಾಗಿದ್ದಾರೆ, ನಾನು ಅವರು ಫುಲ್ ಬ್ಲ್ಯಾಕ್ ಹಾಕಿದ್ದೀವಿ. ಆ್ಯಂಡ್ ನನ್ನ ತಂಗಿನೂ ಬ್ಲ್ಯಾಕ್ ಹಾಕಿದ್ದಾಳೆ. ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಪಿಂಕ್ ಕಲರ್ ಮತ್ತು ಯೆಲ್ಲೋ ಕಲರ್ ಹಾಕಿದ್ದಾರೆ. ಆ್ಯಂಡ್ ನಮ್ಮಮ್ಮ ಬೇಬಿ ಪಿಂಕ್ ಹಾಕಿದ್ದಾರೆ. ನಮ್ಮ ಚಿಕ್ಕಪ್ಪ ಯಾವ ಕಲರ್ ಹಾಕಿದ್ದಾರೆ ಗೊತ್ತಿಲ್ಲ. ಅಪ್ಪಾಜಿ ಯಾವ ಕಲರ್? ಅವರು ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಕಿದ್ದಾರೆ. ಇವರೇನೋ ಅಮ್ಮ ಬಾಮ ಇದೆ ಸಡ್ಕ ಇಬ್ರು ಸೇಮ್ ಮ್ಯಾಚಿಂಗ್ ಹಾಕಿದ್ದಾರೆ. ಮಾತಾಡ್ಕೊಂಡಂತೂ ಹಾಕಿಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ ಹಾಕೋರು. ಹೋಗ್ಬೇಕಾದ್ರೆ ಹಿಂಗೆ ಹೋಗಿರ್ತೀವಿ, ಅಲ್ಲಿ ಚೌಟ್ರಿಗೆ ಹೋಗೋ ಅಷ್ಟರಲ್ಲಿ ಯಾರು ಬಿಟ್ಕೊಡಲ್ಲ. ಮದ್ದೂರ್ಗೆ ಅನ್ಬೇಕು, ಚಂದ ಆಯ್ತದೆ ಎಲ್ರದ್ದು. ಏನು ಇಲ್ಲ, ಮೈಸೂರು ಬಸ್ ನಮ್ಮ ಜರ್ನಿ ಹೆಂಗಿರುತ್ತೆ ಅಂದರೆ ಇವತ್ತು ಫುಲ್ ಖರಾಬಾಗಿರುತ್ತೆ. ನೋಡೋಣ ಬನ್ನಿ ಹೆಂಗಿರುತ್ತೋ ಏನೋ. ಆ ಬಸ್ಸಲ್ಲಿ ರಶ್ ಅಂತೂ ಯಪ್ಪ ದೇವ್ರೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಅಲ್ಲಿ ಅಣ್ಣ ಬರ್ತಾವನೆ. ಸೊ ಅವನು ನಾನು ಇಬ್ಬರು ಮ್ಯಾಚಿಂಗ್ ಹಾಕಿದ್ವಿ. ಬನ್ನಿ ಬ್ರದರ್, ಬನ್ನಿ. ಏನೋ ಅಣ್ಣ ದರ್ಶನ್ ಥರನೇ ನಡ್ಕೊಂಬರ್ತೀವಿ ನಾವು, ಡಿ ಬಾಸ್ ಥರ. ಬಸ್ ಸ್ಟಾಪಲ್ಲಿ ಫುಲ್ ರಶ್ ಇದ್ದಾರೆ, ಇದೆಲ್ಲ ನಿಂತಿದ್ದಾರೆ. ಯಪ್ಪ ಎಷ್ಟು ರಶ್ ಅಂದರೆ ಫ್ರೆಂಡ್ಸ್. ಇವತ್ತು ಸಂಡೇ ಬೇರೆ, ಅಂದರೆ ಮಂಡ್ಯದಿಂದ ಬರೋರು ಇರ್ತಾರೆ, ಇಲ್ಲಿಂದ ಮೈಸೂರು ಆ ಕಡೆ ಹೋಗೋರು ಇರ್ತಾರೆ. ನೋಡೋಣ. ಅಣ್ಣ ನೋಡೋ, ಹೇಳು ಆಯ್ ಮಾಡಿ. ಇವತ್ತು ಹೆಂಗಿರುತ್ತೆ ಅಣ್ಣ ನೀವು ಇವತ್ತು? ಅವನು ಅಲ್ಲೇ ಉಳ್ಕೊಂಡ್ಬಿಡ್ತಾನೆ ಮದುವೆ ಮನೇಲೆ. ಫುಲ್ ವಿಂಚಿಂಗು ಬಾಸು, ನಾಳೆನೋ ಇವಾಗಲೂ ಯಾವಾಗಲೂ. ಇದನ್ನ ಶರ್ಟು ಮತ್ತೆ ಅಲ್ಲೋಗಿ ಚೇಂಜ್ ಮಾಡ್ತೀಯಾ? ಒಬ್ಬ ಬುಟ್ಟ ಡೈಲಾಗ್ ಆಗಿರು ಹೇಳ್ಬಿಟ್ಟು ಬಂದು ಇಲ್ಲಿ ಚೌಟ್ರಿಗೆ ಬಸ್ ಹೋಗಲ್ಲ. ಫೈನಲಿ ರೀಚ್ ಆದ್ವಿ. ನಮ್ಮ ಜೊತೆಗೆ ದೊಡ್ಡಮ್ಮ ಅಜ್ಜಿ ಎಲ್ಲ ಸಿಕ್ಕಿದ್ರು. ಆ್ಯಂಡ್ ಅವ್ರಿಗೂ ಲೇಟ್ ಆಗಿತ್ತು, ಬಿಕಾಸ್ ಬಸ್ ಎಲ್ಲೂ ಸಿಗಲಿಲ್ಲ, ಸಖತ್ ರಶ್ ಇತ್ತು ಇವತ್ತು ಸಂಡೇ ಆಗಿದ್ದರಿಂದ. ಆ್ಯಂಡ್ ಬಂದಿದ್ದೀವಿ ಫುಲ್. ನೋಡೋಣ ಒಳಗಡೆ ಯಾರ್ಯಾರು ಬಂದಿರ್ತಾರೆ ನಮ್ಮ ಫ್ಯಾಮಿಲಿಯವರು ಅಂತ.
ವಿಡಿಯೋ ಮಾಡ್ತೈತೆ ಇಟ್ಕೋಣ ನಾಯಿ. ಫ್ರೆಂಡ್ಸ್ ಇವಾಗ ಸ್ಟೇಜ್ ಹತ್ರ ಹೋಗ್ಬೇಕು. ಅಲ್ಲೆಲ್ಲರೂ ಇದ್ದಾರೆ. ಅಪ್ಪ ಫೋನ್ ಕೊಡಲ್ಲ ಅಪ್ಪ. ಫೋಟೋ ಎಲ್ಲ ತೆಗೆಸ್ಕೊಂಡಾಯಿತು. ಊಟಕ್ಕೆ ಅಂತ ಬಂದ್ವಿ. ಸ್ವಲ್ಪ ರಶ್ ಇದ್ರು, ಅದಕ್ಕೆ ಸೈಡಲ್ಲಿ ನಿಂತಿದ್ವಿ ಎಲ್ಲರೂ. ಶಟಪ್ ಮ್ಯಾನ್. ದೂರದಿಂದ ಬಂದಂತ ಸುಂದರಾಂಗ ಜಾಣ ನೋಟದಲ್ಲಿ ಹುಡುಗ ಅವನೇ, ಹುಡುಗಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ರಣು ಬಾಯ್. ಓ ಗಾಡ್. ಕೊಡ್ತೇನೆ, ಏನ್ ಕಿಸ್ ಕೊಡ್ತೇನೆ, ಈಸ್ಕೊಬಿಡಿ. ಹ್ಯಾಪಿ ಮ್ಯಾರೇಜ್ ಲೈಫ್ ಒಂದೇ ಲೇಟ್ ಆಯ್ತು. ಅಮ್ಮ ಅವನು ನೋಡ್ತಿದ್ದಾನಮ್ಮ. ಅಯ್ಯಯ್ಯೋ ಸೀರೆ ಕೊಡಿಸ್ತಾನೆ. ಫ್ರೆಂಡ್ಸ್ ಬಸ್ ಯಾವುದೂ ಸಿಗಲಿಲ್ಲ. ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದರೆ ಟೈಮ್ ಬಂದ್ಬಿಟ್ಟು 11:20 ಆಗಿದೆ. ಬಸ್ ಯಾವುದೂ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಈಗ ಮದ್ದೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ಮದ್ದೂರು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಮದ್ದೂರು ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಇದ್ದೀವಿ. ಟ್ರೈನ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಎಲ್ಲರೂ ಕೂತಿದ್ದೀವಿ ನೋಡೋಣ. ಬಂದ ತಕ್ಷಣ ಮನೆಗೆ ಹೋಗಿ ಇದು ಮಾಡೋ ಅಷ್ಟರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಫುಲ್ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಬಸ್ಗೆ ಕಾದಿ ಬಸ್ ಬರಲಿಲ್ಲ ಅಂತ ಮತ್ತೆ ಆಟೋಯಿಂದ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀವಿ. ಬಾಯ್.